ಅಲ್ಲ ಈಗ ಬಂದ್ ಮಾಡ್ತಕ್ಕಂಥದ್ದು ಇದು ಒಂದು ಏನಂತ ಹೇಳಿದ್ರೆ ಆ ಮೂಲಕ ಒಂದು ಜನರಲ್ಲಿ ಜಾಗ್ರತೆ ಮೂಡಿಸ್ತಕ್ಕಂಥದ್ದು. ಬಂದು ಅಂತ ಹೇಳಿದ್ರೆ ಇದ್ದಕ್ಕಿದ್ದಂಗೆ ಏನೋ ಒಂದು ಪರಿಹಾರ ಸಿಕ್ಬಿಡುತ್ತೆ ಅಂತೇನಲ್ಲ. ಹೌದು. ವಾಟಾಳ್ ನಾಗರಾಜ್ ಅವರು ಒಂದು ಇಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಅವರು ಬಂದ್ ಅಂದ್ರಪ್ಪ ಅಂದರೆ ಒಂದು ಜಾಗ್ರತೆ. ಈ ಜಾಗ್ರತೆನೇ ರೈತರಲ್ಲಿ ಇಲ್ಲ, ಮತ್ತು ಕನ್ನಡಿಗರಲ್ಲಿ ಇಲ್ಲ, ವಿಶೇಷವಾಗಿ ಬೆಂಗಳೂರು ನಗರವಾಸಿಗಳಲ್ಲಿಯೂ ಇಲ್ಲ. ಈಗ ಹಲವಾರು ನೀವು ಹೇಳಿದ್ರಿ, ಕೆಲವರು ಬಂದ್ಗೆ ಬೆಂಬಲ ಕೊಡ್ತಾ ಇದ್ದಾರೆ, ಕೆಲವರು ಬಂದ್ಗೆ ಬೆಂಬಲ ಕೊಡ್ತಾ ಇಲ್ಲ ಅಂತೇಳಿ. ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಒಂದು ವಿನಂತಿ ಮಾಡ್ಕೊಂಡಿದ್ದಾರೆ, ಬಂದ್ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ, ಬೇಡ ಅಂತ. ಅದಕ್ಕೆ ಅವರು ಬೆಂಬಲ, ಅವ್ರಿಗೆ ಮುಖ್ಯಮಂತ್ರಿಗಳ ಪರವಾಗಿ ಒಂದಿಷ್ಟು ಜನ ನಿಂತಿರ್ತಾರೆ. ಈಗ ವಾಟಾಳ್ ನಾಗರಾಜ್ ಅವ್ರ ಪರವಾಗಿ ಒಂದಿಷ್ಟು ಸಂಘಟನೆಗಳು ಮಾಡ್ತಾ ಇದ್ದಾರೆ. ಆದರೆ ಇಬ್ಬರೂ ಸಹಿತ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಒಂದು ಶ್ವೇತಪತ್ರವನ್ನು ಹೊರಡಿಸ್ಬೇಕು. ಯಾರು? ಸರ್ಕಾರ. ಇವತ್ತು ಏನಾಗಿದೆ ನಮ್ಮ ಪರಿಸ್ಥಿತಿ, ಹೌದಾ? ಈಗ ನೀವು ಬಂದು ಬೇಡ ಅಂತ ಹೇಳ್ತೀರಾ, ಮತ್ತು ಪರಿಹಾರ ಏನು? ಹೌದು. ಆವಾಗಲೇ ಅವರು ಮುಖ್ಯಮಂತ್ರಿಗಳು ಹೇಳಿಬಿಟ್ರು ಸ್ಟಾರ್ಟಿಂಗ್ನೊಳಗಡೆನೆ, ನಾವು ಈ ಒಂದು 2-3 ತಿಂಗಳ ಹಿಂದೆ ಯಾರೂ ಬೆಳೆ ಬಿತ್ತಬೇಡ್ರಿ ಅಂತೇಳಿ, ಬೆಳೆ ಹಾಕಬೇಡಿ ಅಂತೇಳಿ ಅವರೇ ಹೇಳಿಬಿಟ್ರು. ಹೌದು. ಯಾಕೆ ಅಂತೇಳಿದ್ರೆ ಇದೆಲ್ಲ ಅವ್ರಿಗೆ ಗೊತ್ತಾಯಿತು, ಮುಂದೆ ಏನೇನು ಆಗ್ತಾಯಿದೆ ಹಾಗೆ ಹೀಗೆ ಅಂತೇಳಿ ಎಲ್ಲ ಒಂದಿಷ್ಟೆಲ್ಲ ವಿದ್ಯಮಾನಗಳು ನೋಡ್ಕೊಂಡಿದ್ರು ಅವರು. ಆಮೇಲೆ ಬೆಳೆ ಹಾಕಬೇಕು, ಆಮೇಲೆ ಹೋರಾಟ ಮಾಡಬೇಕು, ಅದಕ್ಕೆ ನಾವು ಉತ್ತರ ಕೊಡಬೇಕು, ನಾನು ಬಾಧ್ಯಸ್ಥ ಆಗಬೇಕು, ಇವೆಲ್ಲವೂ ಅವ್ರಿಗೇನಪ್ಪ ಅಂದರೆ ಇದು ಗೊತ್ತಾಗಿತ್ತು. ಹಾಗಾಗಿ ಅದು ಬೆಳೆ ಹಾಕಬೇಡಿ ಅಂತೇಳಿ, ಬೆಳೆ ಹಾಕೋದು ಬಿಡೋದು ಒಂದು ಕಡೆ ಇಟ್ಕೊಳ್ಳೋಣ. ಇನ್ನೂ ಇಲ್ಲಿ ಕುಡಿಯೋ ನೀರು ಸಹಿತ ಏನಪ್ಪ ಅಂದ್ರೆ ಸಮಸ್ಯೆ ಇದೆ. ಹೌದು. ಅವರು ಯಾರು ತಮಿಳ್ನಾಡಿನವರು ಕುಡಿಯೋ ನೀರು ಬಿಡಬೇಕಾದರೂ ಸಹಿತ ಇಡೀ ಬೆಂಗಳೂರು ಸಿಟಿ ತುಂಬ ರೀತಿಯಿಂದ ತುಂಬ ಅಡ್ಡಾದಿಡ್ಡಿಯಾಗಿ ಭಾಳ ಬೆಳೆದ್ಬಿಟ್ಟಿದೆ. ಅದಕ್ಕಾಗಿ ಎಲ್ಲ ಇಡೀ ಬೆಂಗಳೂರು ಸಿಟಿಗೆ ನಾವು ನೀರು ಕೊಡಲಿಕ್ಕಾಗಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿ ಭಾಳ ದಿವಸ ಆಯ್ತು ಅವರು. ಯಾವುದು ಕಾವೇರಿ ಬೆಲ್ಟಿಗೆ ಬರ್ತದೆ ಇದು ಬೆಂಗಳೂರು, ಅಷ್ಟಕ್ಕೆ ಮಾತ್ರ ನೀರು ಕೊಡ್ತೀವಿ ನಾವು ಅಂತ. ಇದನ್ನು ತಿಳ್ಕೋಬೇಕು, ಇದನ್ನು ತಿಳಿಸ್ಬೇಕು. ಒಂದು ಕರಪತ್ರಗಳು, ಸಣ್ಣ ಸಣ್ಣ ಬುಕ್ಲೆಟ್ಗಳು, ನಾನು ಒಂದಿಷ್ಟೇನೋ ಒಂದು ಬುಕ್ಲೆಟ್ ಮಾಡಬೇಕಂತ ಮಾಡಿದ್ದೇನೆ. ಇದ್ರದ್ದು ಏನಿದೆ ಗೊತ್ತಾಗಬೇಕು, ಜನರಿಗೆ ಗೊತ್ತಾಗಲಿ ಅಂತ. ಹೌದಾ? ಇದು ಏನಂತಾರಪ್ಪ ಅಂದ್ರೆ ಯಾವ ರೀತಿಯಲ್ಲಿ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ನೋಡಿ. ರಾಜಕೀಯ ಹಿತಾಸಕ್ತಿಗಳಿಗೆ ಬಲಿ ಆಗ್ತಾ ಇದೆ. ರಾಜಕೀಯ ಮತ್ತು ಹಿತಾಸಕ್ತಿ ಒಂದು, ಆಮೇಲೆ ಏನಂತ ಹೇಳಿದ್ರೆ ನಮ್ಮ ಕಾನೂನು ಹೋರಾಟಗಳು ಸರಿಯಾಗಿ ಆಗಿಲ್ಲ. ಈಗ ಆಗ್ತಾ ಇದ್ದಾವೋ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರಪ್ಪ ಅಂದ್ರೆ ಈಗಿನವರು ನಾವು ಸರಿಯಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು, ಅದು ಚರ್ಚಾಸ್ಪದ, ಚರ್ಚೆ ಮಾಡೋಣ ಅಂತ. ಅದು ಯಾಕಂದ್ರೆ ಆ ವಿದ್ಯಮಾನಗಳು ಆ ಕಾನೂನಿನಲ್ಲಿ ಏನು ಹಾಕಿದ್ದಾರೆ, ಅವರು ಏನೇನು ಗ್ರೌಂಡ್ಸ್ ತೊಗೊಂಡಿದ್ದಾರೆ, ಅದರ ಚರ್ಚೆ ಮಾಡಿ ನಾನು ಮಾತಾಡಬೇಕಾಗುತ್ತೆ. ಆದರೆ ಇಲ್ಲಿಯವರೆಗೆ ಏನಂತ ಹೇಳಿದ್ರೆ ಕಾನೂನು ಹೋರಾಟದಲ್ಲಿ ಬಹಳಷ್ಟು ಹಿಂದೆ ಬಿದ್ದಿದೆ ಕರ್ನಾಟಕ. ಗೆಜೆಟ್ ನೋಟಿಫಿಕೇಶನ್ ಆಗಿಬಿಡ್ತು. ಅದು 52, 53 ಅಂತೇಳಿ ಸೆಕ್ಷನ್ಸ್ ಬರ್ತಾವೆ ಅದರೊಳಗಡೆ. 52ನಲ್ಲಿ ಬಂದಾಗ ಏನಂತ ಹೇಳಿದ್ರೆ ಅದು ಇದು ಟ್ರಿಬ್ಯುನಲ್ಲು ಒಂದು ಅಲೋಕೇಶನ್ ಮಾಡುತ್ತೆ. ಆ ಅಲೋಕೇಶನ್ ಮಾಡಿದ ಕೂಡಲೇ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ರು. ಅದಕ್ಕೆ ತಾಳ್ಮೆ ಇರಲಿಲ್ಲ. ಇನ್ನು ನೆಕ್ಸ್ಟ್ ಏನು ಕೊಡ್ತಾರೆ ಏನಿದೆ ಅಂತೇಳಿ. ಯಾಕಂತೇಳಿದರೆ ಒಂದು ಸೆಕ್ಷನ್ನಲ್ಲಿ ಅಲಾಟ್ ಮಾಡಿದ ಮೇಲೆ ಯಾವುದು ಟ್ರಿಬ್ಯುನಲ್ಲು, ಅದಕ್ಕೆ ಅಪೀಲ್ ಹೋಗಲಿಕ್ಕೆ ಏನಪ್ಪ ಅಂದ್ರೆ ಒಂದು ಇದು ಇರ್ತದೆ, ಏನು ಅವಕಾಶ ಇರ್ತದೆ. ಅಲ್ಲಿ ಅಪೀಲ್ ಹೋಗಲಾರ್ದೆ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟಿಗೆ ಹೋಗಲಾಯಿತು. ಇದು ಇಂಪಾರ್ಟೆಂಟು. ಆ ಸುಪ್ರೀಂ ಕೋರ್ಟ್ ಏನಾಯಿತು, ಇದು ಅಲ್ಲಿ ಟ್ರಿಬ್ಯುನಲ್ನಲ್ಲಿ ಏನಿತ್ತು ಅದನ್ನೇ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅದೇ ಆದೇಶ ಕೊಟ್ಬಿಡ್ತು. ಅದು ಇವ್ರಿಗೆ ಮತ್ತೆ ದಾರಿ ಇಲ್ದಂಗೆ ಆಯಿತು. ಅಲ್ಲೇ ಇವರು ಕರ್ನಾಟಕ ಒಂದು ಫೈಟ್ ಮಾಡಿದರೆ ಒಂದು ಬೇರೆ ರೀತಿಯಿಂದ ಒಂದು ಸಿಗ್ತಿತ್ತು, ಒಂದು ಏನಪ್ಪ ಅಂದ್ರೆ ಅವರಿಗೆ ನಮ್ಮ ಇದಕ್ಕೆ ಒಂದು ಅವಕಾಶ ಮತ್ತು ಒಂದು ಪರಿಹಾರ ಸಿಗ್ತಿತ್ತು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ನೋಡಿದಂಗೆ ಅದು ಆಗಲಿಲ್ಲ. ಇದ್ದಕ್ಕಿದ್ದಂಗೆ ಮತ್ತು ಅದನ್ನ ಏನಾದರೂ ಮಾಡಿ ಕೇಂದ್ರ ಸರ್ಕಾರ ಅಲ್ಲಿ ಇನ್ಫ್ಲುಯೆನ್ಸ್ ಮಾಡಿ ಅಲ್ಲಿ ಪ್ರೆಷರ್ ತಂದು ಅದನ್ನ ಗೆಜೆಟ್ ನೋಟಿಫಿಕೇಶನ್ ಆಗಲಾರ್ದಂಗೆ ನೋಡ್ಕೋಬೇಕಾಗಿತ್ತು. ಅದು ತರಾತುರಿಯಲ್ಲಿ ಇವರು ತಮಿಳ್ನಾಡಿನವ್ರು ಏನಂತ ಹೇಳಿದ್ರೆ ಅದನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ಕೊಂಡು ಹೊರಡಿಸ್ಬಿಟ್ರು. ಎಲ್ಲ ಕಾನೂನು ಚೌಕಟ್ಟಿನಲ್ಲಿ ತಂದುಬಿಟ್ರು ಅದನ್ನ. ಹಾಗಾಗಿ ಈಗ ಕಾವೇರಿ ಇದು ನಿರ್ವಹಣಾ ಸಮಿತಿ, ನಿಯಂತ್ರಣ ಸಮಿತಿ, CWRC ಅವೆಲ್ಲ ಹೇಳ್ತಾರೆ. ಅವ್ರು ಏನು ಹೇಳಿದ್ರು ಸಹಿತ ಆ ಕಾನೂನು ಪ್ರಕಾರ ಹೇಳ್ತಾ ಇದ್ದಾರೆ. ಈಗ ಹೌದು, ಈ ಸುಪ್ರೀಂ ಕೋರ್ಟಿಗೆ ಅವರು ಅರ್ಜಿ ಹಾಕಿದ್ದಾರೆ,
ಇವರು ಅರ್ಜಿ ಹಾಕಿದ್ದಾರೆ. ಇದನ್ನು ಈಗ ಇವ್ರು ಏನು ಮಾಡಬೇಕು, ನಮಗೆಲ್ಲ ಡಿಪೆಂಡೆಬಿಲಿಟಿ ಅಂತ ಬರುತ್ತೆ ಅಲ್ಲಿ. ಅಂದರೆ ಇಷ್ಟು ನೀರಿದ್ದಾಗ ಇಷ್ಟು ನೀರು ಬಿಡಬೇಕು, ಸಂಕಷ್ಟ ಕಾಲದಲ್ಲಿ ಏನು ಮಾಡಬೇಕು, ಸಂಕಷ್ಟ ಕಾಲದ ಒಂದು ಪರಿಸ್ಥಿತಿ ಅಂತೇಳಿ ವಾದ ಮಾಡಬೇಕು ಇವರು. ಸಂಕಷ್ಟ ಕಾಲದಲ್ಲಿ ಇಂತಿಷ್ಟು ನೀರು ಬಿಡಬೇಕು ಅಂತೇಳಿದೆ, ಅದ್ರ ಪ್ರಕಾರನೇ ಅವರು ಆರ್ಡರ್ ಮಾಡ್ತಾರೆ. ಈಗ ಮಾಡಿದರೆ ಅದು ಅದಕ್ಕೆ ಬೈಂಡಿಂಗ್ ಆಗಲೇಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಇದು ಸಮಸ್ಯೆ. ಯಾಕಂದರೆ ನಾವು ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳೇನಿದ್ದಾವೆ, ಆ ತಪ್ಪುಗಳಿಂದಾಗಿ ಅದರ ಒಂದು ಪಾಪದ ಫಲವನ್ನು ಏನಪ್ಪ ಅಂದರೆ ಇವತ್ತು ಅನುಭವಿಸ್ಬೇಕಾಗಿದೆ. ನಾವು ಭಾಳಷ್ಟು ಕಾನೂನು ಹೋರಾಟಗಳಲ್ಲಿ ಅದು ಎಲ್ಲ ಚರ್ಚಾಸ್ಪದ ವಿಷಯ, ಡಿಬೇಟ್ ಮಾಡಬೇಕದನ್ನ, ಯಾಕೆ ಎಲ್ಲಿ ಏನಾಗಿದೆ ಅಂಥೇಳಿ. ಇನ್ನೂ ಒಂದು ಹೇಳ್ತೀನಿ ಇಲ್ಲಿ, ಇದು ಕರ್ನಾಟಕಕ್ಕೆ ಯಾವ ರೀತಿ ಅನ್ಯಾಯ ಆಗಿದೆ ಅಂಥೇಳಿ ಈ ಹೋರಾಟಗಾರರನ್ನು ತಿಳ್ಕೋಬೇಕು. ಯಾಕಂದ್ರೆ ನೇರವಾಗಿ ಇಲ್ಲಿ ಕಾವೇರಿ ಕರ್ನಾಟಕದಲ್ಲಿ 50% ಹರಿತದೆ, ಹಾಗೆಯೇ ಇದರೊಳಗಡೆ ತಮಿಳುನಾಡಿನಲ್ಲಿ 50% ಹರಿತದೆ. ಆದರೆ ಅಲೋಕೇಶನ್ ಆಗಿರೋದು ನಮಗೆ ಎಷ್ಟು, ಅವ್ರಿಗೆಷ್ಟು? 470 TMC ಅವರಿಗೆ, 200 ಚಿಲ್ಲರೆ TMC ನಮಗೆ. ಅಂದರೆ ಒಂದು 50-50 ಆಗಿರುವಾಗ, ಹರಿತಿರುವಾಗ ನಮ್ಮದು ಒಂದು ಹಕ್ಕು, ನೀರಿನ ಹಕ್ಕು ಇರ್ತದೆ. ಹೌದು, ಒಂದು ರಾಜ್ಯದ ಹಕ್ಕು. ಯಾಕಾಯ್ತಿದು ಅಂತಕ್ಕಂಥದ್ದು ಅದಕ್ಕೆ ಐತಿಹಾಸಿಕ ಇದೆ. ಯಾವ ರೀತಿ ಹೇಳಿದ್ನಲ್ಲ, ಒಂದು ಐತಿಹಾಸಿಕ ಒಂದು ಏನಂತಂದರೆ ಕಾನೂನು ಹೋರಾಟಗಳಲ್ಲಿ ಆಗಿರ್ತಕ್ಕಂಥ ಮತ್ತು ಒಪ್ಪಂದಗಳಲ್ಲಿ ಆಗಿರ್ತಕ್ಕಂಥ ವಿಚಿತ್ರವಾದ ಒಂದು ಏನಂತಂದರೆ ಆಘಾತಗಳು ಅಂತ, ಅವು ಅಲಕ್ಷ್ಯಗಳು. ಮತ್ತು ಅದು ಗುಂಡಾಗಿರಿನೂ ಇತ್ತು. ಯಾವ ಗುಂಡಾಗಿರಿ ಅಂದರೆ 1892ರಲ್ಲಿ ಒಂದು ಒಪ್ಪಂದ ಆಯಿತು, 1924ರಲ್ಲಿ ಎರಡನೇ ಒಪ್ಪಂದ ಆಯಿತು. ಈ ಎಲ್ಲ ಒಪ್ಪಂದಗಳು ಯಾವುದರ ಮಧ್ಯೆ ನಡೀತೆ ಅಂತಂದರೆ, ಮಡ್ರಾಸ್ ಪ್ರಾವಿನ್ಸು ಬ್ರಿಟಿಷ್ ಪ್ರಾವಿನ್ಸ್ ಇತ್ತು, ಇಲ್ಲಿ ಅರಸೊತ್ತಿಗೆ ಇತ್ತು. ಅರಸರು ಮತ್ತು ಬ್ರಿಟಿಷರು, ಬ್ರಿಟಿಷರು ಏನು ಹೇಳ್ತಾ ಇದ್ರು ಆ ಪ್ರಾವಿನ್ಸ್ನವರು ಅಂತಂದರೆ, ನೀವು ನಮ್ಮನ್ನು ಕೇಳಲಾರ್ದು ಏನು ಮಾಡೋಂಗಿಲ್ಲ ಅಂತಂತಂದು. ಇದು ಗುಂಡಾಗಿರಿ ಇತ್ತು. ಹೌದು, ಅರಸರು ಏನೋ ಒಂದು ಮಾಡಿ ನಾವು ಇಲ್ಲೇನೋ ಕಟ್ಕೋಬೇಕು ಅಂತೇಳಿ ಅವ್ರು ಏನು ಹೇಳಿದ್ರು ಅದಕ್ಕೆಲ್ಲ ಒಪ್ಕೊಂಡ್ರು. ಆ ಒಪ್ಪಂದಗಳನ್ನೇ ಹಿಡ್ಕೊಂಡು ಇವತ್ತು ಫೈಟ್ ಮಾಡ್ತಾ ಇದ್ದಾರೆ ತಮಿಳುನಾಡಿನವರು. ಅದನ್ನ ತಿಳ್ಕೋಬೇಕು. ಆ ಇತಿಹಾಸವನ್ನು ಏನಪ್ಪ ಅಂದರೆ ಇವತ್ತು ತಿಳಿಸ್ಬೇಕು ಎಲ್ಲ ಕನ್ನಡಿಗರಿಗೆ. ಏನಾಗಿದೆ ಅದು ಒಂದು ಅರಸರು ಮತ್ತು ಒಂದು ಪ್ರಾವಿನ್ಸು, ಕೊಲನಿ ಸ್ಟೇಟು, ಅಲ್ಲಿ ಆಗಿರ್ತಕ್ಕಂಥ ಒಪ್ಪಂದ, ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ ಇವತ್ತಿಗೂ ಬದ್ಧವಾಗಿರಬೇಕಾ ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ. ಅದನ್ನು ಯಾವ ರೀತಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಿ ಅದನ್ನೇನಪ್ಪ ಅಂದ್ರೆ ರದ್ದುಗೊಳಿಸ್ಬೇಕು, ಏನು ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಷಯ. ಎಷ್ಟೋ ರದ್ದುಗೊಳಿಸಿದ್ದಾರೆ ಈಗ ಪಾರ್ಲಿಮೆಂಟ್ನಲ್ಲಿ. ಆ ಒಪ್ಪಂದನ ಹಿಡ್ಕೊಂಡು ಇವತ್ತು ಇದಕ್ಕೇನಂತಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಅದೇ ಫೈಟ್ ಮಾಡ್ತಾರೆ. ಆಯಿತು, ಅದು ಒಪ್ಪಂದ ನೀವು ಮಾಡ್ಕೊಂಡಿರಿ, ಅದಕ್ಕೆ ನೀವು ಬದ್ಧರಾಗಿರಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹೌದು, ಮತ್ತು ಟ್ರಿಬ್ಯುನಲ್ಲು ಹೇಳಿದೆ. ಈಗೂ ಸಹಿತ ಅದೇ ಚೌಕಟ್ಟು. ಇದೇನು ಅರ್ಥ ಅಂತ. ಇದು ಒಂಥರ ಕಾನೂನಾತ್ಮಕವಾಗಿ ನಡೆದಿರ್ತಕ್ಕಂಥ ಗುಂಡಾಗಿರಿ ಕನ್ನಡಿಗರ ಮೇಲೆ. ಅವತ್ತು ಕೇವಲ ಅರಸೊತ್ತಿಗೆ ಮಾತ್ರ ಇತ್ತು. ಇವತ್ತೇನಂತಂದರೆ ಇವತ್ತು ರಿಪಬ್ಲಿಕ್ ಒಂದು ಇಂಡಿಯಾದೊಳಗಡೆ ಒಂದು ಇಂಡಿಪೆಂಡೆಂಟು ಫೆಡರಲ್ ಸ್ಟೇಟ್ ಇದೆ. ಇವತ್ತು ಫೆಡರಲಿಸಮ್ ಇದೆ ಇಲ್ಲಿ. ಹೌದು, ಆ ಒಕ್ಕೂಟ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ರಾಜ್ಯಕ್ಕೆ ಯಾವ ರೀತಿಯ ಹಕ್ಕುಗಳಿರಬೇಕು ಆ ರೀತಿ ಹಕ್ಕಿಲ್ಲ. ಇವತ್ತಿಗೂ ಹಳೆಯ ರಾಜರ ಕಾಲದಲ್ಲಿ ಹಳೆಯ ಒಂದು ಬ್ರಿಟಿಷ್ ಒಂದು ಏನೊಂದು ಇವರು ಒಡೆಯರಿದ್ದರು, ಅವರ ಒಂದು ಮರ್ಜಿ ಮುಲಾಜಿಗೆ ಯಾವ ರೀತಿ ಕಾನೂನುಗಳಿದ್ವು ಅದರ ಪ್ರಕಾರ ನಡಿಬೇಕಾಗಿರ್ತಕ್ಕಂಥ ದುಸ್ಥಿತಿ ಇವತ್ತು ಕನ್ನಡಿಗರಿಗೆ ಕರ್ನಾಟಕಕ್ಕೆ ಎದುರಾಗಿದೆ.